ಕಾವೇರಿ ನೀರಿಗಾಗಿ ಮಂಡ್ಯ ಮೈಸೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟದ ಕಿಚ್ಚು ಜೋರಾಗ್ತಾ ಇದ್ರೆ ಇನ್ನು ಕಲ್ಪತರು ನಾಡಿನಲ್ಲೂ ಹೇಮಾವತಿ ನೀರಿಗಾಗಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಏನಿದು ಹೋರಾಟ, ಅನ್ನದಾತರ ಬೇಡಿಕೆ ಏನಂತೀರಾ? ಆ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬರದ ಛಾಯೆ ಹೆಚ್ಚಾಗ್ತಿದ್ದು ರೈತರನ್ನ ಮತ್ತಷ್ಟು ಕಂಗೆಡಿಸುತ್ತಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾವೇರಿ ಕೆಚ್ಚು ಹೆಚ್ಚಾಗಿದ್ರೆ ಕಲ್ಪತರ ನಾಡು ತುಮಕೂರಿನ ಚಿಕ್ಕನಾಯಕನಹಳ್ಳಿ ಹೇಮಾವತಿ ನೀರಿಗಾಗಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. 2012ರಲ್ಲಿ ಸರ್ಕಾರ ಹೇಮಾವತಿ ನದಿ ನೀರನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ 26 ಕೆರೆಗಳಿಗೆ ಬಿಡುವಂತೆ ಆದೇಶ ನೀಡಿತ್ತು. ಆದರೆ ಈವರೆಗೂ ಹೇಮಾವತಿ ನೀರು ಹರಿಸ್ತಿಲ್ಲ ಅನ್ನೋದು ರೈತರ ಕಿಚ್ಚಿಗೆ ಕಾರಣವಾಗಿದೆ. ಏನು 18 ವರ್ಷ ಹಿಂದೆ ಕೂಡ ರಾಜಕಾರಣಿಗಳು ಹೇಮಾವತಿ ಕೆನಾಲ್ ಮುಗಿಸ್ತಾ ಬರ್ತಾ ಇದ್ದೀವಿ, ರೈತರಿಗೆ ನೀರು ಕೊಡ್ತೀವಿ ಅಂತ ಒಂದು ಸುಳ್ಳು ಆಶ್ವಾಸನೆ ಕೊಡ್ತಾ ಬರ್ತಾ ಇದ್ದಾರೆ. ಅದು ಇಲ್ಲಿಗೆ ಕೊನೆ ಆಗಬೇಕು, ಈ ವರ್ಷಕ್ಕೆ ಕೊನೆ ಆಗಬೇಕು. ಸಂಪೂರ್ಣವಾಗಿ ಹೇಮೆ ಕೆನಾಲ್ದು ಏನು ಅಲೋಕೇಶನ್ ಇದೆಯಲ್ಲ ಅದು ಸಂಪೂರ್ಣ ನೀರನ್ನು ಎಲ್ಲ 26 ಕೆರೆಗಳಿಗೂ ತಲುಪುವಂಥದ್ದು ಆಗಬೇಕು. ತಾಲೂಕಿನ ಶೆಟ್ಟಿಕೆರೆ, ಸಾಸಲು ಕೆರೆಗಳಿಗೆ ಮಾತ್ರ ನೀರು ಹರಿಸಿದ್ರು ಸಂಪೂರ್ಣವಾಗಿ ನೀರು ಬಿಡ್ತಾ ಇಲ್ಲ. ಇನ್ನು ದಬ್ಬೆಘಟ್ಟ, ಚುಂಗನಹಳ್ಳಿ ಸೇರಿ ತಾಲೂಕಿನ ಇತರ ಭಾಗಗಳಿಗೆ ನೀರು ಹರಿಸುವ ಲಕ್ಷಣವೇ ಕಾಣಿಸ್ತಿಲ್ಲ. ಸತತ ಬರಗಾಲದಿಂದ ಸಕಾಲಕ್ಕೆ ಮಳೆ ಆಗದೆ ರೈತರು ಸಾವಿರಾರು ಅಡಿ ಕೊಳವೆ ಬಾವಿ ಕೊರೆಸಿದ್ರು ನೀರು ಬಾರದೆ ಕಂಗಾಲಾಗಿದ್ದಾರೆ. ಅಡಿಕೆ, ತೆಂಗು ಸೇರಿದಂತೆ ಬೆಳೆಗಳು ಒಡಗುತ್ತಿವೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಮಾರ್ಚ್ 31ರ ಒಳಗೆ ನೀರು ಹರಿಸುವಂತೆ ಆದೇಶಿಸಿದ್ರು ಕಾಮಗಾರಿ ಪೂರ್ಣವಾಗದ ಹಿನ್ನೆಲೆ ನೀರು ಹರಿಸುವಲ್ಲಿ ವಿಫಲರಾಗಿದ್ದಾರೆ. ಹೀಗಾದ ಬಳಿಕವೂ ಅಧಿಕಾರಿಗಳು ಸಭೆ ನಡೆಸಿ ಖಡಕ್ ಆದೇಶ ನೀಡಿದ್ರು ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಅಡಿಕೆ, ತೆಂಗು ತೋಟಗಳೆಲ್ಲ ಒಣಗೋಗಿದೆ, ದನ ಕರುಗಳಿಗೆ ನೀರಿಲ್ಲ. ದಯವಿಟ್ಟು ಆದಷ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ರೈತರ ಸಂಕಷ್ಟಗಳನ್ನು ಮನೆ ಅರಿತು ಬೇಗ ನೀರು ಬಿಡಿಸ್ಬೇಕು. ಇಲ್ಲಾಂದರೆ ನಾವು 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ತಿಂಗಳಾನ್ಗಟ್ಟಲೆ ತಾಲೂಕು ಕಚೇರಿಯಲ್ಲೇ ಧರಣಿ ಸತ್ಯಾಗ್ರಹನ ರಾತ್ರಿ ಹಗಲೂ ಸಹ ಮಾಡ್ತೀವಿ. ಒಟ್ಟಿನಲ್ಲಿ 5 ದಿನಗಳ ಗಡುವು ನೋಡಿರುವ ಅನ್ನದಾತರು ತಾಲೂಕು ಕಚೇರಿ ಆವರಣದ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಅಲ್ಲದೆ ತಾಲೂಕು ಕಚೇರಿ ಆವರಣದಲ್ಲೇ ಅಡುಗೆ ಮಾಡಿ ಊಟ ಮಾಡುವ ಮೂಲಕ ಸರ್ಕಾರಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ಜಾನುವಾರುಗಳ ಸಹಿತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದು ಕಾವೇರಿ ಕಿಚ್ಚಿನಂತೆ ಹೇಮಾವತಿ ಹೋರಾಟದ ಕಿಚ್ಚು ಹೆಚ್ಚಾಗುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.